ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೊಸ ರಿಂಗ್ ಬೀಡ್ಸ್ ಕುಚ್ಚು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ರಿಂಗು ಮತ್ತು 157 ದಾರ ಮತ್ತು ಈ ಥರ ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ಇವಾಗ ಹೇಗೆ ಹಾಕೋದು ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ 157 ದಾರ ತೊಗೊಂಡಿದ್ದೀನಲ್ಲ, ಅದಕ್ಕೆ ನಾನು ಇಲ್ಲಿ ಮಾಮೂಲಿ ನಾವು ರಿಂಗ್ ಒಳಗಡೆ ಹಾಕ್ಬಿಟ್ಟು ಅದನ್ನು ಗಂಟು ಹಾಕ್ಕೊಂಡು ಕುಚ್ಚು ಥರ ಕಟ್ಕೊತೀನಿ. ಇದೇ ಥರನೇ ಎಲ್ಲ ಬೀಡ್ಸ್ಗೂ ಫಸ್ಟೇ ಮಾಡಿ ಇಟ್ಕೊಂಡ್ರೆ ನಿಮಗೆ ಲಾಸ್ಟಲ್ಲಿ ಕುಚ್ಚಾಕೋದಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ಈ ಡಿಸೈನ್ ಬಂದು ನಿಮಗೆ 1 ಅವರ್ ಅಷ್ಟರಲ್ಲೆಲ್ಲ ಮುಗ್ದೋಗ್ಬಿಡುತ್ತೆ. ಸಿಂಪಲ್ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಇದು ತುಂಬ ಲುಕ್ಕಾಗಿ ಎಲಿಗೆಂಟಾಗಿ ಕಾಣುತ್ತೆ. ಇದು ನೋಡಿ, ಈ ಥರ ಗಂಟು ಹಾಕ್ಕೋಬೇಕು. ಗಂಟು ಹಾಕ್ಕೊಂಡು ನಾನಿಲ್ಲಿ ಈಕ್ವಲ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅದು ಫುಲ್ಲು ಸಮ ಬರಬೇಕು. ನೋಡಿ, ಕುಚ್ಚು ಥರ ದಾರದ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಸೇಮ್ ಸೈಜ್ ಇರೋ ಥರನೇ ತೊಗೊಳ್ಳಿ. ಅಂದರೆ ಲಾಂಗ್ ವಿಡ್ತ್ ಎಷ್ಟು ಇರಬೇಕೋ ಅಷ್ಟೇ ತೊಗೊಳ್ಳಿ. ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ದೊಡ್ಡದು ತೊಗೋಬೋದು. ಅಂದರೆ ಉದ್ದ ಲಾಂಗ್ ತೊಗೋಬೋದು ನೀವು. ನೋಡಿ, ಇವಾಗ ಇದಕ್ಕೆಲ್ಲದಕ್ಕೂ ನಾನು ಬ್ಯಾಕ್ ಸೈಡು ದಾರ ಬಿಟ್ಟಿದ್ನಲ್ಲ, ಅಲ್ಲಿ ಗಮ್ ಹಾಕ್ಬಿಟ್ಟು ಈ ಥರ ರಿಂಗ್ನ ಅಂಟಿಸ್ಕೊತೀನಿ. ಈ ಥರ ಉಲ್ಟಾ ಮಾಡಿ ಅಂಟಿಸ್ಕೊತೀನಿ. ಈಗ ಇದಕ್ಕೆ ಬಟ್ಟೆಗೆ ಹೇಗೆ ಹಾಕೋದು ನೋಡೋಣ ಬನ್ನಿ. ಫಸ್ಟು ನಾನು 4 ಎಳೆ ದಾರ ತೊಗೋತೀನಿ, ಸ್ಟಿಚಿಂಗ್ ದಾರ. ಅದಕ್ಕೆ ನಾನು ಹಿಂಗೆ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡು ರಿಂಗ್ ಬೀಡಲ್ಲಿ ಒಂದು ಸ್ಮಾಲ್ ತೂತ್ ಇರುತ್ತೆ, ಅದಕ್ಕೆ ನಾನು ಸೂಜಿ ಹಾಕ್ಕೋತೀನಿ. ಒಂದು ಸೈಡ್ ಸೂಜಿ ಹಾಕ್ಕೊಂಡು 3 ಸ್ಮಾಲ್ ಬೀಡ್ಸ್ ಹಾಕ್ಕೋತಿದ್ದೀನಿ. ಇಲ್ಲಿ 3 ಸ್ಮಾಲ್ ಬೀಡ್ಸ್ ಹಾಕ್ಕೊಂಡು, ಫ್ರೆಂಡ್ಸ್ ಯಾರ್ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ, ಈ ಥರ ಹಾಕ್ಕೊಂಡು ಮತ್ತೆ ಇನ್ನೊಂದು ಸೈಡು ಸ್ಮಾಲ್ ತೂತ್ ಇರುತ್ತೆ, ಅದಕ್ಕೆ ನಾನು ಸೂಜಿಯಿಂದ ಅದನ್ನು ದಾರದಿಂದ ತೊಗೋತೀನಿ. ಒಳಗಡೆ ತೊಗೊಂಡು ಸ್ವಲ್ಪ ಅದನ್ನು ಗಟ್ಟಿಗೆ ಎಳ್ಕೋಬೇಕು. ನೀವು ಲೂಸ್ ಬಿಡಬಾರ್ದು. ಲೂಸ್ ಬಿಟ್ಟರೆ ಕುಚ್ಚು ಸರಿಯಾಗಿ ಬರಲ್ಲ. ನೋಡಿ, ಈ ಥರ ಲಾಕ್ ಮಾಡ್ಕೊಂಡು ನಾನಿಲ್ಲಿ ಬ್ಯಾಕ್ ಸೈಡ್ಗೆ ಸೂಜಿಗೆ ದಾರ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ, ಗಂಟು ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ ಡಿಸೈನು. ತುಂಬಾ ಚೆನ್ನಾಗಿದೆ, ಲುಕ್ಕಾಗಿದೆ, ಎಲಿಗೆಂಟಾಗಿ ಕಾಣುತ್ತೆ ಇದು ಡಿಸೈನು. ಅದು ಗಮ್ ಹಾಕಿರೋದು ಕೂರುತ್ತೆ ಅದ್ರ ಮೇಲೆ. ನೀವು ಬೀಡ್ಸೋ ಆಚೆ ಬರಲ್ಲ. ಗಮ್ ಮೇಲೆ ಕೂರಿಸಿದ್ರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಇದೇ ಥರ. ಈಗ ನಾನು 1 ಇಂಚಷ್ಟು ಗ್ಯಾಪ್ ತೊಗೋತೀನಿ, 2 ಬೆರಳು ಗ್ಯಾಪಷ್ಟು ಗ್ಯಾಪ್ ತೊಗೊಂಡು ನಾನು ಬೇಕು ಅಂದರೆ ನೀವು ಹತ್ರನೂ ಹಾಕ್ಕೋಬೋದು. ತುಂಬಾ ಅದು ಆಗುತ್ತೆ, ಬಟ್ ಏನಂದರೆ ಚೆನ್ನಾಗಿ ಕಾಣಲ್ಲ, ಲುಕ್ಕಾಗಿರಲ್ಲ. ನೋಡಿ, ಈಗ ಮತ್ತೆ ನಾನು ಅದೇ ಗ್ಯಾಪಲ್ಲಿ ನಾನು 3 ಬೀಡ್ಸ್ ಹಾಕ್ಕೋತಾ ಇದ್ದೀನಿ. 3 ಬೀಡ್ಸ್ ಹಾಕ್ಕೊಂಡು ನೋಡಿ, ದಾರನ ಫಸ್ಟು ಇದು ತೊಗೊಂಡು ನಾನಿಲ್ಲಿ ಬೀಡ್ಸ್ನ ಅಡ್ಜಸ್ಟ್ ಮಾಡ್ಕೋತೀನಿ. ಒಂದು ಕೆಳಗಡೆ ಒಂದು ಮೇಲೆ, ಈ ಥರ ಬರೋ ಥರ ನಾನು ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ಆ ಬೀಡ್ ಒಳಗಡೆ ಸೂಜಿ ತೊಗೊಂಡು ಲಾಕ್ ಮಾಡ್ಕೋತೀನಿ. ಇದೇ ಥರನೇ ಫುಲ್ಲು ಸ್ಯಾರಿಗೂ ಹಾಕಬೇಕು. ತುಂಬಾ ಚೆನ್ನಾಗಿ ಬರುತ್ತೆ, ಲುಕ್ಕಾಗಿರುತ್ತೆ, ಎಲಿಗೆಂಟಾಗಿರುತ್ತೆ. ನಾನಿಲ್ಲಿ 3 ಕಲರ್ ಥ್ರೆಡ್ಡಲ್ಲಿ ಹಾಕಿದ್ದೀನಿ. ನೀವು ಬೇಕಂದರೆ 2 ಕಲರ್ ಥ್ರೆಡ್ಡಲ್ಲೂ ನೀವು ಹಾಕ್ಕೋಬೋದು ಕುಚ್ಚನ್ನ. ಇಲ್ಲ 3 ಕಲರ್ ಸ್ಯಾರಿ ಏನಾದರೂ ಇತ್ತು ಅಂದಾಗೂ ಹಾಕ್ಕೋಬೋದು. ತುಂಬಾ ಈಸಿ ಆ್ಯಂಡ್ ಎಲಿಗೆಂಟ್ ಅಂತಲೇ ಹೇಳ್ಬೋದು. ಯಾರ್ಯಾರಿಗೆ ಕ್ರೋಶ ಕುಚ್ಚು ಬರಲ್ಲ, ಅವರು ನಮಗೆ ಬ್ರೈಡಲ್ ಕುಚ್ಚು ಬೇಕು ಅನ್ನೋರಿಗೆ ಈ ಡಿಸೈನ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ಥರ. ಈಗ ಇನ್ನೂ ಒಂದು ಬೀಡ್ ಕುಚ್ಚು ಹಾಕಿ ತೋರಿಸ್ತೀನಿ. ಸೇಮ್ ಆ್ಯಸ್ ಇಟ್ ಈಸ್. ಫಸ್ಟು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಬೀಡನ್ನ ಫಸ್ಟು ನೀವು ಮಧ್ಯದ ಗ್ಯಾಪ್ಗೆ ಇಟ್ಕೋಬೇಕು. ಅದನ್ನು ಹೇಗೆ ಇಟ್ಕೋತೀರೋ ಅದ್ರ ಮೇಲೆ ಡಿಪೆಂಡು. ನೀವು ಅದು ಟೈಟಾಗಿ ತೊಗೊಂಡು ನೀವು ಕುಚ್ಚನ್ನ ಗಂಟು ಹಾಕ್ಕೋಬೇಕು ರಿಂಗ್ ಬೀಡ್ಸಲ್ಲಿ ಫಸ್ಟು ಸ್ಟಾರ್ಟಿಂಗು. ನೋಡಿ, ಈ ಥರ ಅಡ್ಜಸ್ಟ್ ಮಾಡಿ ಆ ಗಮ್ ಇರುತ್ತಲ್ಲ, ಆ ಗಮ್ಮಿಗೆ ಬೀಡ್ಸ್ನ ಅಂಟಿಸ್ಬೇಕು. ಆವಾಗ ಅದು ಅಳ್ಳಾಡೋದು ಇಲ್ಲ. ಇನ್ ಕೇಸ್ ಏನಾದರೂ ನೀವು ಗಂಟು ಹಾಕೋದು ಲೂಸ್ ಆಗಿದ್ರೂ ಸೊ ಆ ಬೀಡ್ಸು ಬೀಳಲ್ಲ, ಅಲ್ಲೇ ಇರುತ್ತೆ. ಸೊ ಅದಕ್ಕೋಸ್ಕರ ಗಮ್ ಹಾಕಿ ನಾವು ಅಂಟಿಸೋದು. ನೋಡಿ, ಈಗ ಲಾಕ್ ಮಾಡ್ಕೋತಾ ಇದ್ದೀನಿ ಬ್ಯಾಕ್ ಸೈಡು.
ನೋಡಿ ಈ ಥರ ಬರುತ್ತೆ. ಈಗ ದಾರ ಥ್ರೆಡ್ ಕಟ್ ಮಾಡ್ಕೋತೀನಿ. ಪಲ್ಲು ಯಾವ ಕಲರ್ ಇರುತ್ತೆ ಅದೇ ಕಲ್ಲರು ನೀವು ತೊಗೋಬೇಕು. ಬ್ಯಾಕ್ ಸೈಡ್ ಕಾಣಿಸ್ಬಾರ್ದು ಅಂದರೆ ನೋಡಿ ಇದೇ ಥರನೇ ಬರುತ್ತೆ ಕುಚ್ಚು. ತುಂಬಾ ಚೆನ್ನಾಗಿ ಬರುತ್ತೆ, ಎಲಿಗೆಂಟಾಗಿರುತ್ತೆ ಡಿಸೈನು. ನೀವು ಬೇಕಂದರೆ 1 ಇಂಚ್ ಜಾಸ್ತಿನೇ ತೊಗೋಬೋದು ದಾರನ.